ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಕಾಟಕದ 2ನೇ ಅಧ್ಯಾಯದ 1ನೇ ವಲ್ಲಿಯ 10ನೇ ಮಂತ್ರದ ಭಾಷ್ಯವನ್ನು ನೋಡೋಣ. 10ನೇ ಮಂತ್ರ. ಯದೇವೇಹ ತದಮುತ್ರ ಯದಮುತ್ರ ತದನ್ವ್ಯಃ ಮೃತ್ಯೋಃ ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಅಂತ ಇದೆ. ಯಾವುದು ಈ ಜಗತ್ತಿನಲ್ಲಿ ಇದೆಯೋ ಅದೇ ಪರಬ್ರಹ್ಮದಲ್ಲಿಯೂ ಇರತಕ್ಕಂಥದ್ದು, ಯಾವುದು ಪರಬ್ರಹ್ಮದಲ್ಲಿ ಇದೆಯೋ ಅದೇ ಇಲ್ಲಿಯೂ ಕೂಡ ಇರತಕ್ಕಂಥದ್ದು. ಆದರೆ ಯಾವಾತ ಇದನ್ನು ಬೇರೆ ಬೇರೆಯಾಗಿ ತಿಳಿದುಕೊಳ್ತಾನೋ ಅವನು ಮೃತ್ಯುವನ್ನು ಹೊಂದುತ್ತಾನೆ ಅಂತ ಈ ಮಂತ್ರದ ಅರ್ಥ. ಭಾಷ್ಯವನ್ನು ನೋಡೋಣ. ಯದೇವೇಹ ಕಾರ್ಯಕರಣೋಪಾಧಿ ಸಮನ್ವಿತಂ ಸಂಸಾರಧರ್ಮವದವಭಾಸಮಾನಂ ಅವಿವೇಕಿನಾಂ ತದೇವ ಸ್ವಾತ್ಮಸ್ಥಂ ಅಮುತ್ರ ನಿತ್ಯ ವಿಜ್ಞಾನಘನಸ್ವಭಾವಂ ಸರ್ವಸಂಸಾರಧರ್ಮವರ್ಜಿತಂ ಬ್ರಹ್ಮ. ಇಲ್ಲಿ ಅಂದರೆ ಜಗತ್ತಿನಲ್ಲಿ ಕಾರ್ಯಕರಣಗಳೆಂಬ ಉಪಾಧಿಯಿಂದ ಕೂಡಿಕೊಂಡು ಸಂಸಾರ ಧರ್ಮಗಳನ್ನು ಹೊಂದಿ ಜೀವನಂತೆ ಅವಿವೇಕಗಳಿಗೆ ಯಾವುದು ತೋರ್ತಾ ಇದೆಯೋ ಅದೇ ನನ್ನ ಸ್ವರೂಪದಲ್ಲಿ ಅಂದರೆ ಪರಬ್ರಹ್ಮನ ಸ್ವರೂಪದಲ್ಲಿ ಇದ್ದುಕೊಂಡು ಅಲ್ಲಿ ನಿತ್ಯ ವಿಜ್ಞಾನದ ಗಟ್ಟಿಯ ಸ್ವಭಾವದ್ದಾಗಿ ಯಾವ ಸಂಸಾರದ ಧರ್ಮವೂ ಇಲ್ಲದ ಬ್ರಹ್ಮವಾಗಿ ಇರತಕ್ಕಂಥದ್ದು. ಯಚ್ಚ ಅಮುತ್ರ ಅಮುಷ್ಮಿನ್ನಾತ್ಮನಿ ಸ್ಥಿತಂ ತದನು ಇಹ ತದೇವ ಇಹ ಕಾರ್ಯಕರಣನಾಮ ರೂಪೋಪಾಧಿಕಂ ಅನು ವಿಭಾವ್ಯಮಾನಂ ನಾನ್ಯತ್. ಮತ್ತು ಯಾವುದು ಅಲ್ಲಿ ಅಂದರೆ ಆ ಆತ್ಮನಲ್ಲಿ ಇರುವುದೋ ಅದೇ ಇಲ್ಲಿ ಕಾರ್ಯಕರಣಗಳೆಂಬ ನಾಮರೂಪಗಳ ಉಪಾಧಿಯನ್ನು ಅನುಸರಿಸಿಕೊಂಡು ತೋರ್ತಾ ಇರುವುದೇ ಹೊರತು ಬೇರೆ ಅಲ್ಲ. ತತ್ರೈವಂ ಸತಿ ಉಪಾಧಿ ಸ್ವಭಾವ ಭೇದ ದೃಷ್ಟಿಲಕ್ಷಣಯ ಅವಿದ್ಯೆಯ ಮೋಹಿತಃ ಸನ್ ಯ ಇಹ ಬ್ರಹ್ಮಣಿ ಅನಾನಾಭೂತೆ ಪರಸ್ಮಾದನ್ಯೋಹಂ ಮತ್ಯೋನ್ಯತ್ ಪರಂ ಬ್ರಹ್ಮ ಇತಿ ನಾನೇವ ಭಿನ್ನಮಿವ ಪಶ್ಯತಿ ಉಪಲಭತೆ ಸಹ ಮೃತ್ಯೋಃ ಮರಣಾತ್ ಮೃತ್ಯುಂ ಮರಣಂ ಪುನಃ ಪುನಃ ಜನನ ಮರಣ ಭಾವಂ ಆಪ್ನೋತಿ ಪ್ರತಿಪದ್ಯತೆ. ಹೀಗೆ ಇರೋದರಿಂದ ಅಂದರೆ ಯಾವುದು ಆತ್ಮನಲ್ಲಿ ಇದೆಯೋ ಅದೇ ಉಪಾಧಿಯ ದೃಷ್ಟಿಯಿಂದ ಕಾರ್ಯಕರಣಗಳೆಂಬ ನಾಮರೂಪಗಳಿಂದ ತೋರ್ತಾ ಇದೆ. ಹಾಗೆ ಇರೋದರಿಂದ ಉಪಾಧಿಯ ಸ್ವಭಾವದಿಂದ ಭೇದ ದೃಷ್ಟಿಯ ಸ್ವರೂಪವಾದ ಅವಿದ್ಯೆಯಿಂದ ಮೋಹಿತನಾಗಿ ಯಾವಾತ ಇಲ್ಲಿ ಬೇರೆ ಬೇರೆಯಾಗಿ ಇರದ ಈ ಬ್ರಹ್ಮದಲ್ಲಿ ಪರಮಾತ್ಮನಿಗಿಂತ ನಾನು ಬೇರೆ, ನನಗಿಂತ ಬ್ರಹ್ಮವೆಂಬುದು ಬೇರೆ ಅಂತ ಬೇರೆ ಬೇರೆಯಾಗಿರುವಂತೆ ಭಿನ್ನವಾಗಿರುವಂತೆ ಕಾಣ್ತಾನೋ ಅವನು ಮೃತ್ಯುವಿನಿಂದ ಅಂದರೆ ಮರಣದ ಬಳಿಕ ಮೃತ್ಯುವನ್ನು ಅಂದರೆ ಮರಣವನ್ನು ಮತ್ತೆ ಮತ್ತೆ ಹುಟ್ಟೋದು ಸಾಯೋದು ಮುಂತಾದಂತಹ ಧರ್ಮವನ್ನು ಹೊಂದುತ್ತಾ ಇದ್ದಾನೆ. ತಸ್ಮಾತ್ ತಥಾ ನ ಪಶ್ಯೇತ್. ಆದ್ದರಿಂದ ಹಾಗೆ ತಿಳಿಯಬಾರದು. ವಿಜ್ಞಾನೈಕರಸಂ ನೈರಂತರ್ಯೇಣ ಆಕಾಶವತ್ ಪರಿಪೂರ್ಣಂ ಬ್ರಹ್ಮೈವಾಹಮಸ್ಮಿ ಇತಿ ಪಶ್ಯೇತ್ ಇತಿ ವಾಕ್ಯಾರ್ಥ. ಒಂದೇ ರೂಪವಾದ ಬರಿಯ ವಿಜ್ಞಾನವು ಕಡಿವಡೆಯದಂತೆ ಕಡಿವಡೆಯದೆ ಆಕಾಶದಂತೆ ಎಲ್ಲೆಲ್ಲಿಯೂ ಕೂಡ ತುಂಬಿಕೊಂಡಿರುವ ಬ್ರಹ್ಮವೇ ನಾನಾಗಿರುವೆನು ಅಂತ ತಿಳಿಯಬೇಕು ಹೇಳತಕ್ಕಂಥದ್ದು ಈ ವಾಕ್ಯದ ಒಟ್ಟು ಅರ್ಥ. ಯಾವ ಈ ಜಗತ್ತಿನಲ್ಲಿ ಉಪಾಧಿಯಿಂದ ಕೂಡಿಕೊಂಡು ಸಂಸಾರ ಧರ್ಮಗಳನ್ನು ಒಳಗೊಂಡಿರುವಂತೆ ಜೀವಿ ಹೇಳತಕ್ಕಂಥವನು ಅವಿವೇಕಿಗಳಿಗೆ ತೋರ್ತಾ ಇದ್ದಾನೋ ಜ್ಞಾನಿಗಳಿಗೆ ಅವನು ಹಾಗೆ ತೋರೋದಿಲ್ಲ. ಆತ್ಮಸ್ವರೂಪವನ್ನೇ ಅರಿತುಕೊಂಡಿರ್ತಾರೆ ಜ್ಞಾನಿಗಳು. ಹಾಗಾಗಿ ಅವಿವೇಕಿಗಳಿಗೆ ಹಾಗೆ ತೋರಬೇಕು. ಅವಿವೇಕಿಗಳು ಅಂತಂದರೆ ಆತ್ಮ ತತ್ವದ ಜ್ಞಾನವನ್ನು ಹೊಂದಿರದೇ ಇರತಕ್ಕಂಥವರು ಅಂತ ಅರ್ಥ. ಹಾಗೆ ತನ್ನ ಸ್ವರೂಪದಲ್ಲೇ ಇದ್ದುಕೊಂಡು ನಿತ್ಯ ವಿಜ್ಞಾನ ಘನ ರೂಪವಾಗಿ ಇರತಕ್ಕಂತಹ ಯಾವ ಸಂಸಾರದ ಧರ್ಮವೂ ಇಲ್ಲತಕ್ಕಂತಹ ಬ್ರಹ್ಮವೇ ಈ ಜಗತ್ತಲ್ಲಿ ತೋರ್ಕೊಳ್ತಾ ಇದೆಯೇ ಹೊರತು
ಬೇರೆ ಅಲ್ಲ ಅಂತ. ಯಾವ ಆತ್ಮನಲ್ಲಿ ಏನೇನಿದೆಯೋ ಅದು ಅವೆಲ್ಲವೂ ಕೂಡ ಕಾರ್ಯಕರಣಗಳು ಹೇಳತಕ್ಕಂತಹ ನಾಮರೂಪಗಳ ಉಪಾಧಿಯನ್ನು ಇಟ್ಕೊಂಡು ಆ ಉಪಾಧಿಯಿಂದ ತೋರ್ಕೊಳ್ತಾ ಇದೆಯೇ ಹೊರತು ಆತ್ಮತತ್ವವನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಇಲ್ಲ. ಅಂತಹ ಪರಬ್ರಹ್ಮವನ್ನು, ಪರಮಾತ್ಮನನ್ನು, ಅವನಿಗಿಂತ ನಾನು ಬೇರೆ, ನನಗಿಂತ ಪರಬ್ರಹ್ಮ ಹೇಳತಕ್ಕಂಥದ್ದು ಬೇರೆ ಅಂತ ಬೇರೆ ಬೇರೆಯಾಗಿ ಭಿನ್ನವಾಗಿ ಯಾವಾತ ಕಾಣ್ತಾನೋ ಅವನು ಮೃತ್ಯುವನ್ನು ಹೊಂದುತ್ತಾನೆ. ಪುನಃ ಹುಟ್ಟೋದು, ಪುನಃ ಸಾಯೋದು ಮುಂತಾದನ್ನು ಆತ ಹೊಂದುತ್ತಾನೆ ಅಂತ. ಹಾಗಾಗಿ ಹಾಗೆ ತಿಳಿಬಾರದು. ಅಂದರೆ ಜಗತ್ತು ಬೇರೆ, ಪರಮಾತ್ಮ ಬೇರೆ ಅಂತ ತಿಳಿಯಬಾರದು. ಒಂದೇ ರೂಪವಾಗಿ ಇರತಕ್ಕಂಥದ್ದು ಆತ್ಮತತ್ವ. ಹೇಗೆ ಅಂತಂದರೆ, ಈ ಗಡಿಗೆಯಲ್ಲಿ ಆಕಾಶ ಇರುತ್ತೆ, ಸಣ್ಣ ಮಡಿಕೆಯಲ್ಲಿ ಆಕಾಶ ಇರುತ್ತೆ, ಕುಡಿಕೆ ಇನ್ನೂ ಸಣ್ಣದ್ದು ಅದರಲ್ಲೂ ಕೂಡ ಆಕಾಶ ಇರುತ್ತೆ. ಆದರೆ ಆಕಾಶ ಹೇಳತಕ್ಕಂಥದ್ದು ಒಂದೇ ಆಗಿರತಕ್ಕಂಥದ್ದು. ಆ ಗಡಿಗೆಯಿಂದ, ಮಡಿಕೆಯಿಂದ, ಕುಡಿಕೆಯಿಂದ ಚಿಕ್ಕದಾಗಿ ಇರುವಂತೆ ಆಕಾಶ ತೋರಿದ್ರೂ ಕೂಡ ಎಲ್ಲೆಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಆಕಾಶ ಹೇಗೆ ವ್ಯಾಪಿಸಿಕೊಂಡಿರುತ್ತೋ ಅದರಂತೆಯೇ ಈ ಜಗತ್ತು ಬೇರೆ ಬೇರೆಯಾಗಿ ತೋರಿದರೂ ಕೂಡ ಅದು ಪರಬ್ರಹ್ಮದಲ್ಲಿಯೇ ಇರತಕ್ಕಂಥದ್ದು, ಪರಬ್ರಹ್ಮದಿಂದಲೇ ವ್ಯಾಪಿಸಿಕೊಂಡು ಇರತಕ್ಕಂಥದ್ದು ಅನ್ನೋದು ಈ ಮಂತ್ರದ, ಈ ಭಾಷ್ಯದ ಒಟ್ಟು ತಾತ್ಪರ್ಯ. ನಮಸ್ಕಾರ.